ಅವರು ಹರೀಶ್ ಅವರೆಲ್ಲ ಒಂದೊಂದು ಕೈಯಾಗಿ ನಮ್ಮ ಮಂಜು ಅವರೆಲ್ಲ ಒಂದೊಂದು ಕೈ ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಓದೋದಕ್ಕೆ ಎಲ್ಲರೂ ಸೇರಿ ಒಂದು ಕೈ ಹಾಕ್ತಾ ಓದೋಕೆ ನಿಮ್ಗೆ ಏನು ಬೇಕೋ ಕೇಳಿ ಮಕ್ಕಳನ್ನ ಓದಿಸೋ ಜವಾಬ್ದಾರಿ ನಮ್ಮ ಸಂಘಟನೆ ತಗೊಳುತ್ತೆ. ಇತ್ತೀಚೆಗೆ ಮುರುಡೇಶ್ವರ ಸಮುದ್ರದಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ತೆರಳಿದ ಮುಳಬಾಲ್ ತಾಲೂಕು ಬಾಲಚಂದ್ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಶ್ರವಂತಿ, ಲಾವಣ್ಯ, ದೀಕ್ಷಾ ಮತ್ತು ವಂದನಾ ವಿದ್ಯಾರ್ಥಿನಿಯರು ಸಮುದ್ರದ ಅಲೆಯಲ್ಲಿ ಸಿಕ್ಕಿ ಸಾವನ್ನಪ್ಪಿದ ಘಟನೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ನೋವುಂಟು ಮಾಡಿತು. ಇಡೀ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಸಾವನ್ನಪ್ಪಿದ ವಿದ್ಯಾರ್ಥಿಗಳ ಕುಟುಂಬದ ಜೊತೆ ನಿಂತು ಧೈರ್ಯ ತುಂಬುವ ಕೆಲಸ ಮಾಡಿ ಆರ್ಥಿಕ ಸಹಾಯ ಮಾಡಿದರು. ಮುಳಬಾಲ್ ತಾಲೂಕು ಕನ್ನಡ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಬಡ ಕುಟುಂಬದ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳನ್ನು ದತ್ತು ಪಡೆದು ನೋಟ್ ಪುಸ್ತಕಗಳನ್ನು ನೀಡಿ ಇನ್ನು ಮುಂದೆ ಅವರಿಗೆ ಬೇಕಾದ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸುವುದಾಗಿ, ಅವರು ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡುತ್ತಾರೋ ಅವರ ಸಂಪೂರ್ಣ ವಿದ್ಯಾಭ್ಯಾಸದ ಖರ್ಚನ್ನು ನೀಡುವುದಾಗಿ ಘೋಷಿಸಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಗೌರವ ಅಧ್ಯಕ್ಷ ಮಿಟ್ಟಳ್ಳಿ ಪ್ರಕಾಶ್ ಗೌಡ, ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಹರೀಶ್ ಗೌಡ, ಕರವೇ ಚೋಳಂಗುಡ್ಡೆ ಹರೀಶ್, ಉಪಾಧ್ಯಕ್ಷ ಮೋಹನ್, ಕಾರ್ಯಾಧ್ಯಕ್ಷ ರಾಮೇಗೌಡ, ಸದಸ್ಯರಾದ ಆಧಾರ್ ಮುರಳಿ, ಬಾಲು ಮತ್ತಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಜವಾಗ್ಲೂ ನಾವು ಇಷ್ಟು ದಿನ ನಾವು ನಮ್ಮ ಕೈಲಾದಷ್ಟು ಏನೋ ನಮ್ಮ ಕೈಯಲ್ಲಿ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏನೋ ನಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡಬೇಕು ಅಂದ್ಕೊಂಡಿದ್ವಿ. ಇವತ್ತೊಂದು ನೋವಿನ ರೀತಿಯ ಒಂದು ಸಮಾಜ ಸೇವೆ ಮಾಡೋಕ್ಕೆ, ಸಮಾಜ ಸೇವೆ ಅನ್ನಬಾರ್ದು, ನೋವಿನ ಒಂದು ಸ್ಪಂದನೆ ಅನ್ಬೇಕಂತ ನಾವು ಹೇಳ್ಬೋದು. ಕಾರಣ ಏನು ಅಂತಂದರೆ, ಇತ್ತೀಚೆಗೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಯಾವತ್ತೂ ನಡೆಯಬಾರ್ದಂಥ, ಮುಂದೆ ಕೂಡ ನಡೆಯಬಾರ್ದಂತಹ ಒಂದು ದುರ್ಘಟನೆ, ಯಾವತ್ತು ಇದುವರೆಗೂ ನಡೆದಿಲ್ಲ ಅಂತ ದುರ್ಘಟನೆ ನಡೆಯಿತು. ಮನೆಯನ್ನು ಬೆಳಗಬೇಕಾದಂಥ ಒಂದು 4 ಜನ ನಮ್ಮ ಮುಳಬಾಗಲ್ ತಾಲೂಕಿನ ಹೆಣ್ಣುಮಕ್ಕಳನ್ನು ಕಳ್ಕೊಂಡಿದ್ದೇವೆ. ಆ ಮಕ್ಕಳನ್ನ ತಿಳ್ಕೊಂಡ್ರೆ ಒಂದು ನೋವಾಗುತ್ತೆ. ಯಾಕೆ ಅಂತಂದರೆ, ನಮ್ಮ ಕೊತ್ತೂರು ಮಂಜುನಾಥ್ ಅವ್ರು ಹೇಳ್ತಾಯಿದ್ರು, ಆ ಹಾಸ್ಟೆಲಲ್ಲಿ ಒಂದು ಸೀಟ್ ತಗೋಬೇಕು ಅಂತಂದರೆ ಎಕ್ಸಾಮ್ ಬರೀಬೇಕು, ಬುದ್ಧಿವಂತರಿಗೆ ಮಾತ್ರನೇ ಅಲ್ಲಿ ಸೀಟ್ ಸಿಗೋದು, ಮೆರಿಟ್ ಮೇಲೆ ಸೀಟ್ ಕೊಡ್ತಾರೆ ಅಂತ. ನಮ್ಮ ತಾಲೂಕಿನ ಕೀರ್ತಿಯನ್ನು ಎತ್ತಿ ಹಿಡಿಬೇಕಾಗಿರೋಂಥ ಒಂದು ಹೆಣ್ಮಕ್ಳು ನಾವು ಕಳ್ಕೊಂಡಿದ್ದೀವಿ ಅಂತಂದರೆ ನಮಗೆ ಇವತ್ತು ನೋವಾಗುತ್ತೆ. ಮತ್ತು ಅವ್ರ ತಂದೆ ತಾಯಿ ಪರಿಸ್ಥಿತಿ ನೋಡಬೇಕಾದ್ರೂ ನಮ್ಗೆ ನೋವಾಗುತ್ತೆ. ಇವತ್ತು ಬೆಳಗ್ಗೆ ದೀಕ್ಷಾ ಅವ್ರ ಮನೆಗೆ ಹೋಗಿದ್ವಿ, ಇವತ್ತು ವಂದನಾ ಅವ್ರ ಮನೆಗೆ ಬಂದಿದ್ದೀವಿ. ದೊಡ್ಡಗುಟ್ಟಳ್ಳಿಯಲ್ಲಿ ಎನ್ಗಡ್ಡೂರಲ್ಲಿ ದೀಕ್ಷಾ ಅವ್ರ ಮನೆಗೆ ಹೋಗಿದ್ವಿ, ಇವತ್ತು ವಂದನಾ ಅವ್ರ ಮನೆಗೆ ಬಂದಿದ್ದೀವಿ. ನಾವು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಆ ವಂದನಾ ಅವರ ಅಕ್ಕ ಮತ್ತು ವಂದನಾ ತಮ್ಮ ಅವರಿಬ್ಬರನ್ನ ನಮ್ಮ ಸಂಘಟನೆಯಿಂದ ನಾವು ದತ್ತು ಪಡ್ಕೊತಾ ಇದ್ದೀವಿ. ಅದು ಎಷ್ಟೇ ಆಗಲಿ, ಅವರು ಓದಿನ ವೆಚ್ಚ, ಆ ಅಮ್ಮ ಕಿವಿಗೆ ಹಾಕೋ ಒಂದು ಜಡೆಗೆ ಹಾಕೋ ಒಂದು ರಬ್ಬರ್ ಕೂಡ ಅವ್ರ ಮನೆಯಲ್ಲಿ ಕೇಳಬಾರ್ದು, ನಾವೇ ಕೊಡ್ತೀವಿ. ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಬುಕ್ಕು ನಾವೇ ಕೊಡಿಸ್ತೀವಿ, ಪೆನ್ನು ನಾವೇ ಕೊಡಿಸ್ತೀವಿ, ಚಪ್ಪಲಿ ಕೂಡ ಅವ್ರ ಮನೆಯಲ್ಲಿ ಕೇಳಬಾರ್ದು, ಎಲ್ಲ ನಾವೇ ಕೊಡ್ತೀವಿ. ಅವ್ರ ಇಡೀ ಓದಿನ ವೆಚ್ಚ, ಆ ಅಮ್ಮ IAS ಮಾಡಿದ್ರೂ ಲಕ್ಷಗಳಲ್ಲಿ ಖರ್ಚಾದ್ರೂ ನಾವು ಖರ್ಚು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಆ ಹುಡುಗನೂ ಅಷ್ಟೇ, ಎಷ್ಟೇ ಓದಲಿ ಅವರು, ಏನು ಆ ವಂದನಾ ಅನ್ನೋ ಅವರ ನೋವು ಇವತ್ತು ನಾವು ಇಲ್ಲಿ ಕಡಿಮೆ ಮಾಡಿ ತಂದೆ ತಾಯಿಗೆ ಒಂದು ಧೈರ್ಯ ತುಂಬಿ ಆ ಮಕ್ಕಳನ್ನ ಒಂದು ಬೆಳಗಬೇಕು ಅಂತೇಳಿ ನಾವು ಇವತ್ತು ನಮ್ಮ ಹರೀಶ್ ಗೌಡ್ರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಿದ್ದೀವಿ. ಇವರು ಹೇಳೋ ಮಾತುಗಳು ನೋಡಿದ್ರೆ, ಪ್ರವೀಣ್ ಶೆಟ್ಟಿ ಅವ್ರ ನೇತೃತ್ವದ, ರಾಜ್ಯಾಧ್ಯಕ್ಷರ ನೇತೃತ್ವದ ಪ್ರವೀಣ್ ಶೆಟ್ಟಿ ಬಣ, ಇವರು ಹೇಳೋ ಮಾತುಗಳು ನೋಡಿದ್ರೆ ಅಲ್ಲಿ ವ್ಯವಸ್ಥೆ ಹಾಸ್ಟೆಲಲ್ಲೂ ಸರಿ ಇಲ್ಲ. ಏನು ಸರಿ ಇಲ್ಲ ಅಂತೇಳ್ಬಿಟ್ಟು ಇವತ್ತೇ ನಾವು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಲಿಖಿತ ರೂಪದಲ್ಲಿ ಒಂದು ದೂರನ್ನು ನೀಡ್ತಾ ಇದ್ದೀವಿ. ಆಮೇಲೆ ಏನು ಅವರು ತನಿಖೆಯನ್ನು ಕೈಗೊಂಡು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಮುಂದಿನ ಹೋರಾಟದ ಬಗ್ಗೆ ನಾವು ಎಲ್ಲ ಸಂಘಟನೆಗಳನ್ನು ಸೇರಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ. ಇವತ್ತಿನಿಂದ ಅವರಿಬ್ಬರು ಮುನ್ರಾಜಪ್ಪ ಮತ್ತು ಆಯಮ್ಮನ ಮಕ್ಕಳಲ್ಲ, ನಮ್ಮ ಸಂಘಟನೆ ದತ್ತುಪಟ್ಟು ಪಡೆದಿದ್ದೀವಿ. ನಮ್ಮ ಮಕ್ಕಳು ನಾವು ಓದಿಸ್ತೀವಿ, ನಾವು ಅವರ ಕಷ್ಟ ಸುಖಗಳನ್ನು ನಾವು ನೋಡ್ಕೊತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ, ನಾವು ಇಷ್ಟೇ ಮಾಡೋಕೆ ನಮ್ಮ ಕೈಯಲ್ಲಿ ಸಾಧ್ಯ, ನಿಮ್ಮ ಮಗುನ ತಂದು ಕೊಡೋಕೆ ನಮ್ಮ ಕೈಲಾಗಲ್ಲ. ನಮ್ಮ ಕೈಲಾಗೋದು ಇಷ್ಟೇ. ರಾಜಕಾರಣಿಗಳು ಬರ್ತಾರೆ,
50,000 ಲಕ್ಷ ಕೊಟ್ಬಿಟ್ಟು ಹೋಗ್ತಾರೆ. ಈ ಘಟನೆ ಯಾಕೆ ನಡೀತು? ಶಿಕ್ಷಕರನ್ನ ಬಂಧನ ಮಾಡಿದ್ದಾರೆ, ಸಂತೋಷ. ಅವರ ಬೇಜವಾಬ್ದಾರಿತನದಿಂದ ಬಂಧನ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿ ವರ್ಗ ನೀವು ಯಾಕೆ ಬಂಧನ ಮಾಡಿಲ್ಲ? ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇದಕ್ಕೂ ಮುಂಚೆ ಈ ಹಾಸ್ಟೆಲ್ನಲ್ಲಿ ಕೆಲವು ನಡೆಯಬಾರ್ದಂಥ ಘಟನೆಗಳು ನಡೆದಿದ್ದಾವೆ. ಅದ್ರ ಬಗ್ಗೆ ನೀವು ಯಾಕೆ ಕ್ರಮ ಕೈಗೊಂಡಿಲ್ಲ? ಸಮಾಜ ಕಲ್ಯಾಣ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ತಾಲೂಕಿನ ತಹಸೀಲ್ದಾರದಿಂದ ಮೇಲಧಿಕಾರಿಗಳೆಲ್ಲರೂ ಯಾಕೆ ನೀವು ಹಾಸ್ಟೆಲ್ಗಳಿಗೆ ಭೇಟಿ ನೀಡ್ತಾ ಇಲ್ಲ? ಮೇಲಾಗಾಣಿ ಶ್ರೀನಿವಾಸ ರೆಡ್ಡಿ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಪ್ರತಿ ಹಾಸ್ಟೆಲ್ಗೂ ಪ್ರತಿ ಹೈಸ್ಕೂಲ್ಗೂ ವಾರದಲ್ಲಿ 2 ದಿವಸ ಭೇಟಿ ಕೊಡ್ತಾ ಇದ್ರು. ನಾವು ರಾಜಕೀಯ ಎಲ್ಲ ವ್ಯಕ್ತಿನ ಹೊಗಳಬೇಕು ಅಂತ ಹೊಗಳ್ತಾ ಇಲ್ಲ, ನಾವು ಕಂಡಿರೋದನ್ನ ಹೇಳ್ತಾ ಇದ್ದೀವಿ. ಅದಕ್ಕೆ ಮುಂಚೆನೂ ಹೋಗಿದ್ದಾರೆ. ಅವರ ಒಂದು ಅವಧಿ ಬಿಟ್ಟರೆ ಮತ್ತೆ ಯಾವ ಅಧಿಕಾರಿ ಆಗಲಿ, ಯಾವ ರಾಜಕಾರಣಿಗಳಾಗಲಿ, ಒಂದು ಹಾಸ್ಟೆಲ್ಗಾಗಲಿ, ಕಾಲೇಜ್ಗಾಗಲಿ ಎಷ್ಟೊಂದು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ನಿಮಗೆ ಗೊತ್ತಾ? ತಾಲೂಕು ಆಡಳಿತಕ್ಕೆ ಅವೆಲ್ಲ ಯಾಕೆ ನೀವು ಗಮನಿಸಿಬಿಟ್ಟು ಕ್ರಮ ಕೈಗೊಳ್ತಾ ಇಲ್ಲ? ಇವತ್ತು ಅವರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ. ಈಗ ಎಲ್ಲ ಇಲ್ಲಿಗೆ ಬಂದಂಥ ಒಂದು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಆ ಹುಡುಗಿ, ಈ ಮೊನ್ನೆ ಸ್ವರ್ಗಸ್ಥಲಾದಂಥ ಹುಡುಗಿ ಏನು ಮನೆಯಲ್ಲಿ ನೋವು ತೋಡ್ಕೊಂಡಿದ್ದಾರೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ನೀವೇನು ಕ್ರಮ ಕೈಗೊಂಡಿದ್ದೀರಿ? ಇದುವರೆಗೂ ಯಾವುದೇ ಕ್ರಮ ಇಲ್ಲ ಅದ್ರ ಮೇಲೆ. ಯಾಕೆ? ಬಡವರು ಅಂತನ? ಬಡವರ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಇದ್ರ ಬಗ್ಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಮುಂದಿನ ದಾರಿ ಹಿಡಿಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನಿಂದ ಈ ಮನೆಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ಬಿಡ್ತಾ 2 ಮಾತು ಮುಗಿಸ್ತೀನಿ. ಸರ್, ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ವಂದನಾ ನಮ್ಮ ತಾಲೂಕಿನ ಹೆಣ್ಣುಮಗಳು ಆ ಒಂದು ಮನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವ್ರ ಬಣ್ಣದಿಂದ ಈ ಒಂದು ಮನೆಗೆ ಭೇಟಿ ನೀಡಿ ಅವ್ರಿಗೊಂದು ಸಾಂತ್ವನ ಹೇಳಿ ಅವ್ರಿಗೊಂದು ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಇಲ್ಲಿ ಬಂದಿದ್ದೀವಿ. ಈಗ ಈ ವಿಚಾರದಲ್ಲಿ ಆ ಮಗು ವಂದನಾ ಅವರ ಅಕ್ಕ ಸಾಕಷ್ಟು ನಾವು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಬಂದ್ವಿ. ಪ್ರತಿಯೊಬ್ಬರು ಯಾರೇ ಇಲ್ಲಿ ಜನಪ್ರತಿನಿಧಿ ಬಂದ್ರೂ, ಯಾರೋ ಒಬ್ಬ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಆ ಮಗು ತೋಡ್ಕೊಂಡಿದ್ದು ಒಂದೇ ಒಂದು ನೋವು. ನನ್ನ ತಂಗಿ ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಕುರಿತು ಈ ರೀತಿ ಆಗಿದೆ, ಇದು ಯಾಕಾಯಿತು ಅಂತ ಹೇಳ್ಬಿಟ್ಟು ಅವ್ರ ನೋವನ್ನು ತೋಡ್ಕೊಳ್ಳೋ ಅಂಥ ಕೆಲಸ ಪದೇ ಪದೇ ದೃಶ್ಯ ಮಾಧ್ಯಮಗಳಲ್ಲಿ ಮಾಡ್ತಾ ಬಂದಿರತಕ್ಕಂಥದ್ದು. ಮೇಲಾಗಿ ಯಾರಲ್ಲಿ ಪ್ರಾಂಶುಪಾಲ ಶಶಿಕಲಾ ಅಂತಕ್ಕಂಥವ್ರು ಅಲ್ಲಿ ಪ್ರಾಂಶುಪಾಲ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು, ಈ ಶಶಿಕಲಾ ಅಂತಕ್ಕಂಥವ್ರು ನಮ್ಮ ಮುಳಬಾಗಿಲು ತಾಲೂಕಿನ ಮಕ್ಕಳನ್ನು ನುಂಗಿರೋದು ಈ 4 ಮಕ್ಕಳಲ್ಲ. ಇದರ ಹಿಂದೆ ಮೊದಲು ಅಲ್ಲಿ ಒಂದು ಖಾಸಗಿ ಮಾಲೀಕತ್ವದ ಬಿಲ್ಡಿಂಗನ್ನು ಇದನ್ನ ಅಲ್ಲಿ ಬಾಡಿಗೆಗೆ ತಗೊಂಡು ಅಲ್ಲೊಂದು ಮಗು ಸಾವಿರ ಕಾರಣರಾಗ್ತಾರೆ. ಒಟ್ಟಾರೆ ನಮಗೆ ತಿಳಿದು 5 ಜನ ಮಕ್ಕಳನ್ನ ನುಂಗು ನೀರು ಕುಡ್ದಿರೋದು ಈ ಶಶಿಕಲಾ ಅಂತಕ್ಕಂಥವಳು. ಇವ್ರ ಮೇಲೆ ಯಾಕೆ ಕಟ್ಟುನಿಟ್ಟಿನ ಕ್ರಮ ಈಗ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ, ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಹಿಂದುಳಿದವರು, ಈ ಒಂದು ಮಕ್ಕಳ ಮೇಲೆ ಅವ್ರಿಗೆ ಎಷ್ಟು ಮಾತ್ರ ಕಾಳಜಿ ಇದೆ ಅಂತ 7 ಜನ ಸಿಬ್ಬಂದಿಗಳು ಹೋಗ್ತಾರೆ, 2 ಜನ ಮಹಿಳಾ ಶಿಕ್ಷಕರನ್ನು ಹೊತ್ಕೊಂಡು ಅವ್ರು ಯಾಕೆ ಜವಾಬ್ದಾರಿ ತಗೊಂಡಿಲ್ಲ? ಅಲ್ಲಿರ್ತಕ್ಕಂಥ ಕೋಸ್ಟಲ್ ಗಾರ್ಡ್ಸ್ ಬಿಟ್ಬಿಡಿ, ಕೋಸ್ಟಲ್ ಗಾರ್ಡ್ಸು ಅವರವರ ಎಲ್ಲರನ್ನೂ ಅವ್ರು ಗಮನಿಸ್ತಾ ಇರ್ತಾರೆ. ಇವ್ರು ಯಾಕೆ ನೀರಿನ ತಟದಲ್ಲಿ ಒಳಗಡೆ ಇದ್ಕೊಂಡು ಮಕ್ಕಳನ್ನು ಆಡೋದಕ್ಕೆ ಬಿಟ್ಟು ಆಮೇಲೆ ಜವಾಬ್ದಾರಿಯಾಗಿ ಅವ್ರನ್ನ ಕರ್ಕೊಂಡೋಗಿ ಒಂದು ಕಡೆ ಇಟ್ಕೊಂಡು ಅವ್ರನ್ನ ಸೇಫಾಗಿ ಇಟ್ಕೊಂಡು ಆಮೇಲೆ ಅವ್ರು ಮೋಜು ಮಸ್ತಿ ಮಾಡ್ಕೋಬೋದಾಗಿತ್ತು. ನಾವು ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ, ಕರಾವಳಿ ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿದಾಗ ಈ ಯಾರು 5 ಜನ ಈ ಗಂಡು ಶಿಕ್ಷಕರು ಯಾರು ಹೋಗಿರ್ತಾರೆ ಇವರೆಲ್ಲನೂ ಅರೆ ಬರೆ ಬಟ್ಟೆಯಲ್ಲಿ ಮೋಜು ಮಸ್ತಿ ಮಾಡ್ಕೊಂಡಿದ್ದದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ಈ ಶಿಕ್ಷಕರ ಮೇಲೆ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವ್ರ ಜವಾಬ್ದಾರಿ ಹೊತ್ಕೊಂಡು ಮಕ್ಕಳನ್ನ ಕಾಪಾಡಬೇಕಾಗಿರೋ ಜವಾಬ್ದಾರಿಯನ್ನು ಮರೆತು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಇವತ್ತಿನ ದಿನ ನಮ್ಮ ಇಡೀ ತಾಲೂಕು ಈ ಒಂದು ದುಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು. ದಯವಿಟ್ಟು ಯಾರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರು ಕಠಿಣವಾಗಿ ಶಿಕ್ಷೆ ಆಗಲೇಬೇಕು. ಇಲ್ಲಿ ಯಾರನ್ನು ಎತ್ತಿಟ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಡಿ. ಮುಂದೆ ನಾನು ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ನಾನು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡೋದು ಇಷ್ಟೇ, ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವ್ರ ಕಟ್ಟುನಿಟ್ಟಿನ ಕ್ರಮ ಅಂತೂ ಆಗಲೇಬೇಕು. ಇಲ್ಲ ಅಂತಂದರೆ ನಾವು ಈ ಮಕ್ಕಳೆಲ್ಲ ಮುಂದಿನ ಮಕ್ಕಳನ್ನ ಬಲಿ ಕೊಡೋದಕ್ಕೆ ನಾವು ಯಾರು ತಯಾರಿಲ್ಲ.
ಹಾಗಾಗಿ ಮುಂದಿನ ಹೋರಾಟಗಳಿಗೆ ನಾವು ಸಂಚುಗಳನ್ನ ರೂಪಿಸಿ ನಾವು ಏನಾದರೂ ಈ ಒಂದು ಹೋರಾಟಗಳನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ನೀವು ಯಾರು ಅವಕಾಶ ಕೊಡಬಾರ್ದು. ತಾಲೂಕು ಆಡಳಿತ ದಯವಿಟ್ಟು ಎಚ್ಚೆತ್ಕೋಬೇಕು. ಯಾರು ತಪ್ಪಿತಸ್ಥರಿದ್ದಾರೆ, ಆ ಮಗು ಏನು ನೋವನ್ನು ತಮ್ಮ ಹತ್ರ ತೋಡ್ಕೊಂಡಿದ್ದಾಳೆ, ಅದ್ರ ಮೇಲೆ ಸೂಕ್ತವಾದ ಕ್ರಮ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಕೇಳ್ತಾ ಇದ್ದೀನಿ ಸರ್. ಧನ್ಯವಾದ. ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಊರಿನ ಹಿರಿಯರಿಗೆ ಹಾಗೂ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಏನೀಗ ನಮ್ಮ ಮುಳುಬಾಗಿಲಲ್ಲಿ ನಡೀಬಾರ್ದಂಥ ಒಂದು ದುರ್ಘಟನೆ ನಡೆದೋಗಿದೆ. ಈಗಾಗಲೇ ಸಾಕಷ್ಟು ಎಲ್ಲರೂ ರಾಜಕೀಯ ನಾಯಕರು ಇರ್ಬೋದು, ಎಲ್ಲ ಸಂಘಟನೆಯವರು, ಪ್ರಗತಿಪರ ಸಂಘಟನೆಯವರು ಎಲ್ಲರೂ ಸಾಂತ್ವನ ಹೇಳಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಸಾರಥ್ಯದ ಮುಳುಬಾಗಿಲು ತಾಲೂಕು ಘಟಕ ವತಿಯಿಂದ ಇವತ್ತು ಏನು ಯಾರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅವ್ರ ಮನೆಗಳನ್ನ ಭೇಟಿ ನೀಡಿ ಅವ್ರಿಗೆ ನಮ್ಮ ಸಂಘಟನೆಯಿಂದ ಏನು ಸಹಕಾರ ಬೇಕೋ ಅವರು ಇನ್ನಿರೋ ಮಕ್ಕಳಿಗೆ ಓದೋದಕ್ಕೆ ಅದನ್ನು ನಾವು ಕೊಡ್ತೀವಿ ಅಂತ ಎಲ್ಲರ ಮುಖಾಂತರ ಆಶ್ವಾಸನೆಯನ್ನು ನೀಡ್ತಾ, ಮತ್ತು ಏನು ಈ ಒಂದು ಘಟನೆ ಏನು ನಡೆದಿದೆ ಇದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಇದಕ್ಕೆ ಯಾರ ನೇರ ಹೊಣೆ ಅವ್ರಿಗೆ ಕಾನೂನು ಕ್ರಮ ಶಿಕ್ಷೆ ಆಗಬೇಕು. ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲೂ ಈಗ ಇಲ್ಲಿ ಹೆಂಗೆ ನಮಗೆ ಈಗ ಆ ಶಿಕ್ಷಕರನ್ನ ಬಂಧನ ಮಾಡಿದ್ದೀರಾ, ಆ ಪ್ರಾಂಶುಪಾಲರನ್ನ ಅಮಾನತು ಮಾಡಿದ್ದೀರಾ, ಅದೇ ಥರ ಅಲ್ಲಿ ತಾಲೂಕು ಆಡಳಿತ ಅಲ್ಲೇನಿದೆ ಮುರುಡೇಶ್ವರದಲ್ಲಿ ಅವ್ರ ಮೇಲೂ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಯಾರೇ ನಮ್ಮ ಕರ್ನಾಟಕದಲ್ಲೆಲ್ಲ ಬೇರೆ ಎಲ್ಲ ಕಡೆಯಿಂದ ಬಂದ್ರೂ ಯಾರೇ ಮಕ್ಕಳಿಗೆ ಆ ಥರ ತೊಂದರೆ ಆಗದಿರ ಒಂದು ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಇದು ಈಗೇನು ನಡೆದಿದೆ ಈ ಘಟನೆ ಮುಂದಿನ ದಿನಗಳಲ್ಲಿ ನಡೀಬಾರ್ದು ಅಂತ ಹೇಳ್ತಾ, ಈ ಒಂದು ಇನ್ನೂ ಮತ್ತು ನಮ್ಮ ಈಗ ಆ ಮಗು ಹೇಳ್ದಂಗೆ ಅಲ್ಲಿ ಆ ಒಂದು ಹಾಸ್ಟೆಲಲ್ಲಿ ಏನು ವ್ಯವಸ್ಥೆಗಳಿದೆ ಏನಿಲ್ಲ ಮತ್ತು ಏನೇನು ನಡೆದಿದೆ ಘಟನೆಗಳು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತೇ ಒಂದು ನಮ್ಮ ಮಾನ್ಯ ಉಪ ಆರಕ್ಷಕರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟು ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ. ಏನೇನು ನಡೆದಿದೆ ಅದು ಸಂಪೂರ್ಣವಾದ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ಶಿಕ್ಷೆ ಆಗಬೇಕು ಅನ್ನೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಇಲ್ಲ ಊರಿನ ಹಿರಿಯರು ಮತ್ತು ನಿನ್ನೆ ಇವ್ರಿಗೆ ಏನು ಸರ್ಕಾರದಿಂದ ಚೆಕ್ಗಳು ಬಂದಿತ್ತು ಅದನ್ನು ಅವರ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಅಲ್ಲಿದ್ದು ಮಾಡಿರೋದು ನಮ್ಮ ಪ್ರಕಾಶ್ ಗೌಡರು, ನಮ್ಮ ಬಾಲು. ತುಂಬ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರದ್ದು ಅದೇ ಕೆಲಸ ಪಾಪ. ಅಂಥ ಒಂದು ಸಮಾಜಮುಖಿ ಕೆಲಸಗಳು ಇನ್ನೂ ಮುಂದೆ ಮಾಡಲಿ, ಅವ್ರಿಗೆ ನಾವೆಲ್ಲ ಸಹಕಾರ ಇರ್ತೀವಿ. ಮತ್ತು ಈ ಒಂದು ಸಾಂತ್ವನ ಹೇಳೋದಕ್ಕೆ ಬಂದಿದ್ದಾರೆ. ಎಲ್ಲ ಈಗ 4 ಕುಟುಂಬಗಳು ಏನು ಮಗುನ ಕಳ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಥರ ಸಹಕಾರ ಕೊಡೋದಕ್ಕೆ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ, ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಇದನ್ನು ಹೆಚ್ಚಾಗಿ ಕಾನೂನು ಮತ್ತು ಇವರು ಆಡಳಿತ ತಾಲೂಕು ಆಡಳಿತ ಅವ್ರಿಗೆ ತಲುಪಿಸೋವರೆಗೂ ಇದನ್ನು ಅದ್ರ ಮುಂದೆ ತಗೊಂಡೋಗಿ ಅಂತ ಹೇಳ್ತಾ ಎಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈ ಘಟನೆ ನಡೆದಿದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಂತ ಹೇಳಿದ್ದಾರೆ. ಅವರು ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಇವತ್ತು ಕುಟುಂಬರಿಗೆ ತುಂಬ ನೋವಾಗಿದೆ. ಆದ್ದರಿಂದ 4 ಜನ ಕಳ್ಕೊಂಡಿದ್ದಾರಲ್ಲ, ಅದನ್ನು ತುಂಬ ಕಠಿಣವಾಗಿ ಶಿಕ್ಷೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅಧಿಕಾರಿಗಳಿಗೂ ಎಲ್ರಿಗೂ ಹೇಳಿದ್ದಾರೆ. ನನ್ನ ಹೆಸರು ಚಾಂದಿನಿ. ನಾನು ಕಾಂತರಾಜ ಸರ್ಕಲ್ ಡಿಪ್ಲೊಮಾ ಕಾಲೇಜ್ 2nd ಇಯರ್ ಓದ್ತಿದ್ದೀನಿ. ನಾನು ವಂದನಾ ಅವರ ಅಕ್ಕ. ನನ್ನ ತಂಗಿ ಹಂಗಾದಾಗ ಅಲ್ಲಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಮಾಡಿರೋ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಿದ್ದೀನಿ. ಅಲ್ಲಿ ನನ್ನ ತಂಗಿನ ಕರ್ಕೊಬರೋದಕ್ಕೆ, ಆಂಬ್ಯುಲೆನ್ಸ್ ಮಾಡೋದಕ್ಕೆ, ಇಲ್ಲಿಂದ ಪೇರೆಂಟ್ಸ್ನ ಕರ್ಕೊಂಡು ಹೋಗೋದಕ್ಕೆ, ಆಂಬ್ಯುಲೆನ್ಸ್ ಮಾಡೋದಕ್ಕೆ ಎಲ್ಲ ಸಮಸ್ಯೆಗೂ ಇದು ಮಾಡಿರೋ ಎಲ್ಲರಿಗೂ ವಂದನೆ ಸಲ್ಲಿಸ್ತಿದ್ದೀನಿ. ನಮಗಾಗಿರೋ ನಾವು ಬಡವರು ಅಂತೇಳ್ಬಿಟ್ಟು ನಮಗೆ ಬಂದಿಲ್ಲಿ ಸಹಾಯ ಮಾಡ್ತಿರೋವ್ರಿಗಾಗಲಿ, ಹಾಗೆ ನಮಗೆ ಇರೋ ಕಷ್ಟಗಳನ್ನ ಪರಿಹಾರ ಮಾಡೋರಿಗೆ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಿದ್ದೀನಿ. ಇಷ್ಟ ಹೆಲ್ಪ್ ಮಾಡ್ತಿರೋದಕ್ಕೆ ನಿಮ್ಮಲ್ಲಿ ನಾನು ನಿಮಗೆ ಯಾವತ್ತೂ ನನ್ನ ಲೈಫ್ ಪೂರ್ತಿ ನಾನು ನಿಮ್ಮನ್ನು ಮರೆಯೋದಿಲ್ಲ. ನಮ್ಮಪ್ಪ ನಮ್ಮಮ್ಮಗಿರೋ ಕಷ್ಟನೆಲ್ಲ ತಿಳ್ಕೊತಿದ್ದೀರಲ್ಲ, ಅದಕ್ಕೆ ನಾನು ನಿಮ್ಮಲ್ಲಿ ವಂದನೆ ಸಲ್ಲಿಸ್ತಿದ್ದೀನಿ. ಹಾಗೆಯೇ ನನ್ನ ಆ ಹಾಸ್ಟೆಲಲ್ಲಾಗಿರೋ ಇದಾಗಲಿ ಎಲ್ಲದಕ್ಕೂ ಸಮಸ್ಯೆನೆಲ್ಲ ನೋಡಬೇಕು ಅಂತ ಹೇಳುತ್ತಾ ಎಲ್ಲರಲ್ಲೂ ಕೋರ್ಕೊತಿದ್ದೀನಿ ಮಾಡಬೇಕಂತ. ಸಮೃದ್ಧಿ ಮಂಜುನಾಥ್ ಅವ್ರು ಇಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದ್ರು, ನೀನು ಹೋಗಿರೋ ತಂಗಿನ ತಗೊಬರೋಕ್ಕಾಗಲ್ಲ. ನಾನು ಕೂಡ ಅಲ್ಲಿ ಓಡೋಗಿ ನೋಡಿದೆ, ಅವತ್ತೇ ಈವ್ನಿಂಗ್ಗೆ ಹೋಗಿ ನೋಡಿದೆ. ಬಟ್ ನನ್ನ ಕೈಯಲ್ಲಿ ಅವ್ರನ್ನ ಕಾಪಾಡೋಕ್ಕಾಗಲಿಲ್ಲ. ನೀನು ಇವಾಗ ಹತ್ಕೊಂಡಿದ್ರು ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಮನೆ ನೀನೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ. ಹಾಗೆ ಅವ್ರು ಹೇಳ್ದಂಗೆ ನಮ್ಮ ಫ್ಯಾಮ್ಲಿನ ಎಲ್ಲರೂ ನೋಡ್ಕೊತೀನಿ. ಅವ್ರು ನನಗೆ ಹೇಳಿದ್ರು, ನೀನು ಹತ್ಕೊಂಡಿದ್ರೆ ಹಿಂಗೆ ಇರ್ತೀಯ, ನಿಮ್ಮ ಅಮ್ಮಗೆ ನೀನೇ ಇದು ಮಾಡಬೇಕು,
ನೀನೇ ನಿಮ್ಮ ಅಮ್ಮನ ನೋಡ್ಕೋಬೇಕು ಅಂತ ಮಾತು ತಗೊಂಡಿದ್ದಾರೆ. ನನಗೆ ಅಷ್ಟೊಂದು ನಂಬಿಕೆ ಕೊಟ್ಟಂತ ಅವ್ರಿಗೆ ವಂದನೆ ಸಲ್ಲಿಸ್ತಿದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬಂದು ನಾನು ಓದೋ ಎಜುಕೇಷನ್ಗಾಗಲಿ ನಾನು ಓದೋ ಖರ್ಚನ್ನೆಲ್ಲ ಅವರೇ ತಗೊತಾರಂತೆ. ನಮ್ಮನ್ನು ದತ್ತಕ್ಕೆ ತಗೊಂಡಿದ್ದಾರೆ. ನಮ್ಮನ್ನಲ್ಲದೆ 4 ಕುಟುಂಬನೂ ದತ್ತಕ್ಕೆ ತಗೊಂಡಿದ್ದಾರೆ. ನಾವು ಓದೋ ಒಂದು ಬುಕ್ಕಾಗಲಿ ಪೆನ್ನಾಗಲಿ ನಾವು ಓದೋ ಎಲ್ಲ ಖರ್ಚು ಅವರೇ ತಗೊತಾರಂತೆ. ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ನೀವು ಹೇಳ್ದಂಗೆ ಕಷ್ಟಪಟ್ಟು ಓದ್ತೀವಿ, ಎಲ್ಲ ನೀವು ಹೇಳ್ದಂಗೆ ನಾವು ಚೆನ್ನಾಗಿ ಓದ್ತೀವಿ. ನೀವು ನನ್ನ ಖರ್ಚನ್ನೆಲ್ಲ ಭರಿಸ್ತಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.